ಅಲ್ಲ ಕಣೆ, ಅಲ್ಲಿ ಹೋಗಿ ಏನೇನು ಕಿತಾಪತಿ ಮಾಡಿ ಬಂದಿಯೇ ಮಗಳ ಮನೆಗೆ? 4 ದಿನ ಇರೋಕೆ ಹೋದವಳು ಚಂದವಾಗಿದ್ದು ಬರ್ಬೇಕು. ಅದು ಬಿಟ್ಟು ಅಲ್ಲಿಲ್ಲದ ಸಲದೆಲ್ಲ ಅಕ್ಕಪಕ್ಕದವ್ರಿಗೆ ಏನೇನೋ ಹೇಳಿ ಬಂದಿಯಂತೆ. ಅವಳಿಗೆ ಹೊತ್ಕೊಂತ ಫೋನ್ ಮಾಡಿತ್ತು ನನಗೆ, ಗೊತ್ತೇನೋ? ನೋಡಪ್ಪ, ನೀನೆಲ್ಲ ತಿಳ್ಕೊಂಡು ಮಾತಾಡು. ತಿಳ್ಕೊಂಡಲೇ ಏನೇನೋ ಮಾತಾಡೋಕೆ ಹೋಗಬೇಡ. ನಾನು ಯಾರ ಹತ್ರನೂ ಏನು ಚಾಡಿನೂ ಹೇಳಿಲ್ಲ, ಇನ್ನೊಂದು ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ. ಅವಳೇ ಹುಟ್ಟಿಸ್ಕೊಂಡು ನಮ್ಮನ್ನು ಮನೆಯಿಂದ ಹೊರಗೆ ಹಾಕ್ಬೇಕಂತಾನೆ ಏನೇನೋ ಮಾತಾಡಿದಾಳೆ. ಬಾ, ಬೇಕಿದ್ರೆ ಈಗಲೇ ಆ ಊರಿಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಕೇಳುವಂತೆ, ಅಲ್ಲಿ ಅಂಗಡಿ ಅಯ್ಯಮ್ಮ ಯಾರೋ ಅಯ್ಯಮ್ಮ ಬಗುತ್ತುಗೂ ಪರಿಚಯ ಇಲ್ದಾಳು, ಗೊತ್ತೇ? 10 ರೂಪಾಯಿ ಕೈಯಾಗ ದುಡ್ಡಿಲ್ಲ. ಬ್ಯಾಗ್ ಕೊಡೆ ಅಂದ್ರೂ ಬ್ಯಾಗ್ ಕೊಟ್ಟಲ್ಲ ನನಗೆ. ಹುಡುಗರು ಕರ್ಕೊಂಡೋಗಿದ್ದಕ್ಕೆ ಇರ್ಸು ಮರ್ಸು ಮಾಡಿ ಬಾಯಿಗೆ ಬಂದಂಗೆ ಬೈದು ನನ್ನ ಹೊರಗೆ ಹಾಕಿದ್ದಾಳೆ. ಅಯ್ಯಮ್ಮ ಯಾರೋ ಗೊತ್ತು ಪರಿಚಯ ಇಲ್ದಾಳು, ನನಗೆ ಚಾರ್ಜ್ ಕೊಟ್ಟು ಇವತ್ತು ಊರಿಗೆ ಮುಟ್ಟಂಗೆ ಮಾಡಿದಾಳೆ. ಅದೆಲ್ಲ ಗೊತ್ತಿಲ್ದಲೇ ಅವಳು ಹೇಳಿದಾಳಂತ ನೀನು ಕೇಳಬೇಡ. ಇಲ್ಲ, ನನ್ನ ಮೇಲೆ ಅಷ್ಟು ನಿನಗೆ ಅಪನಂಬಿಕೆ ಇದ್ದೆ, ಇವತ್ತೇ ಹೊರಡು ಹೋಗೋಣ ಊರಿಗೆ. ಈಗಲೇ ಬಾ. ನಾನು ಏನಂತ ನಾನೇ ಅಲ್ಲಿ ಗುರ್ತು ಮಾಡ್ತೀನಿ. ನಿನಗೆ ಏನು ಗೊತ್ತಿಲ್ದಲೇ ಯಾತಕ್ಕೆ ಏನೇನೋ ಮಾತಾಡೋಕೆ ಹೋಗ್ತೀಯ? ಹ್ಞೂ ಕಣಪ್ಪ. ಅವ್ವಯ್ಯ ಅಲ್ಲಿಂದನೇ ಹೊತ್ಕೊಂತ ಬಂದ್ಲು, ಗೊತ್ತೇ? ಈಗ್ಲೂ ಹೊತ್ಕೊಂತಾನೆ ಕುತ್ಕೊಂಡೋದ್ಲು. ಹಿಂಗೆಲ್ಲ ತಲೆ ಕೂದಲೆಲ್ಲ ಹಿಡಿದು ಆ ಅಕ್ಕ ಹೆಂಗೆ ಬೇಕಂಗೆ ಬೈದು ಹೊಡೆದು ಕಳಿಸಿದಾಳೆ. ನಿನಗೇನು ಗೊತ್ತು? ಈಗ ನಾನು ಸಮಾಧಾನ ಮಾಡಿ ಈಗ ಒಂದು ಅರ್ಧ ಮುದ್ದೆ ಉಂಡಿದಾಳೆ. ಬಂದು ನೀನು ಏನು ತಿಳ್ಕೊಂಡಲ್ಲೇ ಮಾತಾಡ್ತೀಯಲ್ಲಪ್ಪ. ಸ್ವಲ್ಪ ಇನ್ನೊಂದ್ಸರಿ ಕೇಳಿ ಮಾತಾಡ್ಬೇಕಪ್ಪ. ನೀನು ನೋಡಪ್ಪ, ಆಕೆ ಹೇಳಿದಾಳಂತ ಇಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಪಾಪ ಅಮ್ಮ ಎಷ್ಟು ಹೊತ್ಕೊಂಡು ಕೂತದ್ಲಂತ ನನಗೆ ಗೊತ್ತು. ನೀನೆಲ್ಲ ಹೋಗಿದ್ದೆ, ಬಂದ ತಕ್ಷಣ ಅವ್ವಯ್ಯ ಕೇಳಿದ್ಲು ಎಲ್ಲೋದ ನಿಮ್ಮ ಅಪ್ಪ ಅಂತ. ನೀನು ನೋಡಿರೆ ಅಲ್ಲೋಗಿ ದೊಡ್ಡಣ್ಣ ಮಣ್ಣವ್ರು ಬಂತ ಕೂತ್ಕೊಂಡಿನಿ ಅಂತೀಯ. ಸ್ವಲ್ಪ ಎಲ್ಲ ನೋಡಿ ಹಿಂದೆ ಮುಂದೆ ವಿಚಾರಿಸಿ ಮಾತಾಡಪ್ಪ. ತೀರಾ ನೀನೇನಪ್ಪ ದೇವ್ರ ಬಾಯಿ ಕೊಟ್ಟನಂತ ಬಾಯಿಗೆ ಬಂದಾಗ ಮಾತಾಡ್ತೀಯ. ಇಲ್ಲ ನಡ್ರಿ ನಾವೆಲ್ಲ ಹೋಗೋಣಂತೆ, ಹೋಗಿ ಅದೇನಂತ ತಿಳ್ಕೊಂಡು ಮಾತಾಡೋವಕ್ಕಪ್ಪ. ಸುಮ್ಮನೆ ಮಾತಾಡಿದರೆ ಅದು ಬಗೆಹರಿತತ್ತೇನು ಸಮಸ್ಯೆ? ಯಪ್ಪ ಹಂಗೆ ತಗ. ನಾವೇನು ಹೇಳಿರಿ ಎಲ್ಲ ಸುಳ್ಳಾಕತ್ತೆ. ಆ ಸಣ್ಣ ಹುಡುಗರು ಬಂದಾರಲ್ಲ ನನ್ನ ಜೊತೆಗೆ, ಅವ್ರನ್ನ ಕೇಳು. ಏ ಆಶಾ, ಶರತಾ, ಎಲ್ಲಿದ್ದೀರ? ಬರ್ರ ಇಲ್ಲಿ. ಬಂದು ನಿಮ್ಮ ಅಜ್ಜಿಗೆ ಅದೇನಂತ ಅಲ್ಲಿ ಏನಾಯ್ತು ಏನಿಲ್ಲ ಅಂತ ನೀವನ ಹೇಳ್ರಿ. ನಿಮ್ಮ ಮಾತನ ನಂಬ್ತಾನೇನೋ ಈ ಗೊಸ್ಲ ಕೇಳೋಣ. ಏನಜ್ಜಿ ಕರೆದೆಲ್ಲ? ಏನಿಲ್ಲವ. ನಿಮ್ಮ ದೊಡ್ಡವ ಏನೇನು ಮಾಡಿದ್ಲು, ನಾವು ಹೆಂಗೆ ಊರಿಗೆ ಬಂದ್ವಿ ಅದು ನೀನೇ ಹೇಳು ನಿಮ್ಮ ಅಜ್ಜಗೆ. ಅಲ್ಲಿ ಬೆಂಕಿ ಹಚ್ಚಿ ಕಳಿಸಿದಾಳೆ, ಅದಕ್ಕೆ ಇಲ್ಲಿ ಕುಣಿತದ ನಿಮ್ಮ ಅಜ್ಜ ನನ್ನ ಮೇಲೆ ರೇಗಾಡ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತದಾನೆ. ಸುಮ್ಕಿರ ನಿನ್ನ. ಹುಡುಗರು ಮಾತು ಏನು? ಅಲ್ಲಿ ದೊಡ್ಡವ್ರು ಹೇಳೋದ್ಕಿಂತ ಈ ಹುಡುಗರು ಮಾತು ಮುಖ್ಯ ಆಕತ್ತೇನು? ಅಯ್ಯೋ ಅಜ್ಜ, ಇಲ್ಲ ಕಣ ಅಜ್ಜ. ಸತ್ವಾಗ್ಲು ನಿನಗೇನು ಗೊತ್ತು? ದೊಡ್ಡಮ್ಮ ಹೋದಾಗಿಂದ ನೆಟ್ಟಗೆ ನಮ್ಗೆ ಉಣ್ಣಕ್ಕೆ ಕೊಟ್ಟಿಲ್ಲ, ಗೊತ್ತೇ? ಅವಕ್ಕ ಬಾ ಬೇಕಿದ್ರೆ ಅಂಗಡಿ ಮನೆ ಅವಕ್ಕ ನಮಗೆ ಚಾರ್ಜ್ ಕೊಟ್ಟು ಕಳಿಸಿದಾಳೆ. ನೀನು ಯಾಕೆ ನಮ್ಮ ಅಜ್ಜಿ ಮೇಲೆ ಸಿಟ್ಟಾಗಿ ಆ ಅಜ್ಜಿಗೆ ಮಾತಾಡೋಕೆ ಹೋಗ್ತೀಯ? ಏ ತಾಯಿ ಆಶಾ, ಈ ಚಿಕ್ಕ ವಯಸ್ಸಿಗೆ ಸುಳ್ಳು ಹೇಳ್ಬಾರ್ದು ಕಣವ. ನಿಮ್ಮ ಅಜ್ಜಿ ಹೇಳ್ಕೊಟ್ಟಳಿ ನಿಂಗೆ ಹೇಳಂತ. ಅಯ್ಯೋ ತಾತ, ಇಲ್ಲ ಕಣ್ತಾತ. ಅಕ್ಕ ಹೇಳೋದು ನಿಜ, ಅಜ್ಜಿ ಹೇಳೋದು ನಿಜನೇ. ನಾವ್ಯಾಕೆ ಸುಳ್ಳು ಹೇಳೋಣ? ಅಯ್ಯೋ ತಾತ, ನಿನಗೇನು ಗೊತ್ತು? ಅಜ್ಜಿನ ಹೆಂಗ ತಲೆ ಕೂದಲು ಹಿಡ್ಕೊಂಡು ದೆವ್ವ ಬಂದತ್ತೆ ಹಂಗಾಗಿತ್ತೆ ನಮ್ಮವ್ವಗೆ ಅಂತೆಲ್ಲ ದೊಡ್ಡಮ್ಮ ಬರೀ ಸುಳ್ಳು ಹೇಳ್ತು. ನಾವು ಹೇಳಿದ್ವಿ ಅಜ್ಜಿಗೆ, ಬಾಜಿ ತಾತಗೆಲ್ಲ ಹೇಳೋಣಂದ್ರೆ ಅಜ್ಜಿನೇ ಬೇಡ ಬಿಡಪ್ಪ, ಹಿಂಗೆ ಚಾಡಿ ಹೇಳಬಾರ್ದು ಅಂತು, ಗೊತ್ತೇ? ನೀನು ನೋಡಿದ್ರೆ ಬಂದು ಅಜ್ಜಿ ಮೇಲೆ ರೇಗಾಡ್ತಿದ್ಯಾ. ಹೌದೇನ ಸರತ? ಹಿಂಗೆಲ್ಲ ಆಗ್ಬಿಡುತ್ತೆ. ತೋ ತಾಯಿ ನೋಡಪ್ಪ, ಹೆಂಗೆ ಹೇಳಿದ್ಲು ನನಗೆ ಸಿಟ್ಟು ಬಂದುಬಿಡ್ತು. ಹೋಗ್ಲಿ ಬಿಡ್ರಿ ಅತ್ಲಾಗೆ. ಈಗ ಊಟ ಮಾಡಿದ್ರಿಲ್ಲ ನೀವು? ಹ್ಞೂ ತಾತ, ಬಂದ ತಕ್ಷಣ ಊಟ ಮಾಡಿದ್ವಿ ನಾವು. ಗ್ಯಾಂಗೆಟನೆ ಈಗನ ಹೊರವಾತೇನ ನಿನಗೆ? ಅಲ್ಲಿಂದನೇ ನೋವು ಸಂಕಟ ಪಟ್ಕೊಂಡು ಕಣ್ಣೀರು ಅನ್ನೋದು ಕೋಡಿಯಾಗಿ ಹೊರದತ್ತೆ. ಹಂಗೆ ಬಂದರೆ ನೀನು ನನಗೆ ಹೆಂಗೆ ಅಯ್ಯೋ ಅನಿಸ್ತೀರಲ್ವೋ ಎಲ್ಲರೂ ಸೇರ್ಕೊಂಡು ನನ್ನ. ಹೋಗ್ಲಿ ಬಿಡಿ, ನನಗೆ ಗೊತ್ತಾಗ್ಲಿಲ್ಲ. ನಂದೇ ತಪ್ಪಾತು, ಹೋಗ್ಲಿ ಬಿಡಿ ಈಗ. ಅಲ್ಲವ, ಇದೆಲ್ಲ ನನಗೆ ಹೇಳಲೇ ಇಲ್ಲ ನೀನು. ನಿನ್ನ ಮಾರಾಣಿ ಹೇಳ್ಕೊಂಡು ಕುತ್ಕೊಂತೀನಿ ತಡಿ. ಬಂದ ತಕ್ಷಣ ಬೀದಿ ಸುತ್ತಕ್ಕೆ ಹೋಗಿರೋಳು ನೀನು. ನಿನ್ನಂತ ಹೊಲ್ಕಲ್ಲೋಡಿ ಎಲ್ಲೆಲ್ಲಿಲ್ಲ ಕಣೆ. ನೀನು ಬಾಯಿ ಮುಚ್ಕೊಂಡು ಇದ್ರೆ ಸರಿ, ಇಲ್ಲ ನಾಲ್ಕು ಹಿಡ್ಕೊಂಡು ಬಾರಿಸ್ಬಿಡ್ತು ನೋಡಿ ನಿನ್ನ. ಏನೋ ಎಲ್ಲ ಸೇರ್ಕೊಂಡೇನೋ ಮೀಟಿಂಗ್ ಮಾಡಂಗೆ ಇದ್ದಾರವ್ವ. ಏನೋ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು. ಏನವ, ಯಾವಾಗ ಬಂದೆ ಊರಿಂದ? ಏ ಆಶಾ, ಸರತ, ಏನು ಇಲ್ಲೇ ಸೇರ್ಕೊಂಡಿರಲ್ಲ? ಬರ್ರ ಮನೆಗೆ ಹೋಗೋಣ. ಏನೋ ಎಲ್ಲ ಸೇರ್ಕೊಂಡು ನನ್ನ ಬಗ್ಗೆ ಆಡ್ಕೊಳಂಗಿದ್ದೀರಾ? ಇವಳು ಯಾಕೆ ಬಂದ್ಲವ? ಉರಿಯ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸನೇ ಇವಳು ಮಾಡೋದು. ಅಲ್ಲೇ ಪ್ರಜ್ಞಿಲ್ದಾಳೆ, ಹೊರಗಿಟ್ಟಾಳೆ. ನಿನ್ನ ಬಗ್ಗೆ ನಾವು ಯಾಕೆ ಆಡ್ಕೊನೇ? ನಮ್ಮ ಮನೆಗೆ ದಗ ಹೊತ್ಕೊಂಡು ಉರಿತತ್ತ, ಅದನ್ನೇ ಬಗೆಹರಿಸ್ಕೊಂಡ್ರೆ ಸಾಕಾಗೋಗೈತೆ ನನಗೆ. ಇನ್ನು ನಿನ್ನೂ ಬ್ಯಾರಿಲ್ಲಿ ಆಡ್ಕೊಂಡು ತೋಡ್ಕೊಂಡು ಕುತ್ಕೊಳಕ್ಕೆ ನೀನು ಅಂದ್ಕೊಂಡಿದ್ದೀಯೇನಿ? ನಾಚಿಗಟ್ಟಡೆ ಸುಮ್ಮನೆ ಇದ್ದರೆ ಸರಿ. ಈಗ ಏನಪ್ಪ ಪ್ರಾರಬ್ಧಗಳು ಎಲ್ಲ ನನ್ನ ಜನ್ಮ ತಿನ್ನಕ್ಕಂತಲೇ ನೀವು ಹೆಂಗಸ್ರ ಇದ್ದೀರೇನವ ನನಗೆ.
ಅಯ್ಯ ಬಿಡವ ಆನಾಡ್ ಸಿಟ್ಟಾಕಾಗ್ತಿ ಮಗಳ ಮನೆಗೆ ಬೆಚ್ಚಗಿದ್ದ ಹಚ್ಚಗುಂಡು ಬಂದಿದೀಯನ ಹೆಂಗ್ ದಿಮಾಕಿನ ಮಾತಾಡ್ತೀನಿ ನೋಡು. ನಾನಂದ್ರೆ ಎಲ್ಲರಿಗೂ ಹಂಗೇನೆ ಕರ್ರ ಕಾಣ್ತನಲ್ಲ, ಬೆಳ್ಳಗಿರೋರೆಲ್ಲ ಒಳ್ಳೆಯವರು, ನಮ್ಮಂಥವ್ರು ಬಡವರು ಏನು ಲೆಕ್ಕ ನಿಮಗೆ? ಬರ್ರ ಹುಡುಗ್ರ ಹೋಗೋಣ. ಯಪ್ಪ ಯಪ್ಪ ದೇವ್ರೆ ದೇವ್ರೆ ಭಗವಂತ, ಯಾಕಪ್ಪ ಇಂಥ ಮಕ್ಕಳು ಕೊಟ್ಟುಬಿಟ್ಟೆ ನನಗೆ. ಒಬ್ಬೊಬ್ರದ್ದು ಒಂದೊಂದು ವಿಚಿತ್ರಪ್ಪ. ಇವಳು ನೋಡಿ, ಇವಳು ಮಕ್ಕಕ್ಕೆ ಬೆಂಕಿ ಒಯ್ಕೊಂಡು ಹೋಗ್ತಾಳೆ. ಅಯ್ಯೋ ದೇವ್ರೆ, ಇವಳಂತೂ ಯಾರು ಬದಲಾಗ್ತಾರೋ ಬಿಡ್ತಾರೋ, ಇವಳಂತೂ ಈ ಜನ್ಮದಾಗ ಬದಲಾಗಲ್ಲ ಇವಳು.